ವೀಕ್ಷಕರೇ, ಸಿ ಎಂ ಸಿದ್ದರಾಮಯ್ಯ ಅದ್ಯಾಕೋ ಗೊತ್ತಿಲ್ಲ ಅಸಹಾಯಕರಾಗ್ಬಿಟ್ಟಿದ್ದಾರೆ. ತಮ್ಮದೇ ಪಕ್ಷದ ಅಥವಾ ತಮ್ಮ ಜೊತೆಯಲ್ಲೇ ಇರುವಂಥ ನಾಯಕರ ಮೇಲೆ ಹೈಕಮಾಂಡ್ ದಂಡ ಪ್ರಯೋಗಿಸ್ತಾ ಇದ್ರೂ ಕೂಡ ಸಿ ಎಂ ಮಾತಾಡ್ತಾ ಇಲ್ಲ. ಸಿ ಎಂ ತುಟಿ ಪಿಟಕ್ ಅಂತ ಇಲ್ಲ. ಸಿ ಎಂ ಅವರು ಅವರನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಸಿ ಎಮ್ಮಿಂದ ಅವರಿಗೆ ಯಾವುದೇ ಥರವಾದ ರಕ್ಷಣೆ ಸಿಗ್ತಾ ಇಲ್ಲ. ಇಂಥ ಮಾತುಗಳು ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾನೆ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಂದಾನೇ ಇಂಥ ಒಂದು ಗುಲ್ಲೆದ್ದಿದೆ ಅಥವಾ ಇಂತಹ ಒಂದು ಮಾತುಗಳ ಸುರಿಮಳೆ ಬರ್ತಾ ಇದೆ. ಆದರೂ ಕೂಡ ಆ ಬಗ್ಗೆ ಸಿ ಎಂ ಇದುವರೆಗೂ ಮಾತಾಡಿಲ್ಲ. For business and personal promotions, please contact 9686376663. ಚಾಮರಾಜನಗರಕ್ಕೆ ಹೋದರೆ ಸಿ ಎಂ ಆದವರು ಅಧಿಕಾರ ಕಳ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಹಿಂದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಎಲ್ಲ ನಂಬಿಕೆಗಳನ್ನು ಹುಸಿ ಮಾಡಿದ್ದಾರೆ. ಈಗಾಗಲೇ ಎರಡೆರಡು ಬಾರಿ ಚಾಮರಾಜನಗರಕ್ಕೆ ಹೋಗಿ ಬಂದಿದ್ದಾರೆ. ಅದರ ಬಗ್ಗೆ ಮಾಧ್ಯಮಗಳ ಜೊತೆನೂ ಮಾತಾಡಿದ್ದಾರೆ. ನಾನು ಅದನ್ನು ನಂಬಲ್ಲ. ಯಾಕೆಂದರೆ ಚಾಮರಾಜನಗರಕ್ಕೆ ಬಂದುಬಿಟ್ರೆ ಅಧಿಕಾರ ಹೋಗುತ್ತೆ ಅನ್ನೋದನ್ನು ನಾನು ನಂಬಿಕೆ ಇಲ್ಲ, ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ನಾನು ಪದೇ ಪದೇ ಚಾಮರಾಜನಗರಕ್ಕೂ ಬರ್ತೀನಿ, ಬೇರೆ ಕಡೆಗೂ ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ತಮ್ಮ ಬಣದಲ್ಲೇ ಇರುವಂಥ ಕೆಲವು ನಾಯಕರು, ತಮ್ಮ ಜೊತೆನೇ ಇರುವಂಥ ಅತ್ಯಾಪ್ತರಲ್ಲಿ ಅತ್ಯಾಪ್ತರು ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ಕೊಳ್ತಾ ಇರೋದಕ್ಕೆ ಕಾರಣ ನಿಮಗೀಗಾಗಲೇ ಗೊತ್ತಾಗಿದೆ. ತಮ್ಮೆಲ್ಲರನ್ನೂ ರಕ್ಷಣೆ ಮಾಡ್ತಾ ಇಲ್ಲ ಅನ್ನುವ ಒಂದು ಅಹವಾಲು ಅಥವಾ ಆ ಒಂದು ರೀತಿಯಾದ ಮಾತು ತಮ್ಮ ಆಪ್ತ ಬಣದಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಸಿ ಎಂ ಅವ್ರಿಗೂ ಇದು ಕಷ್ಟದ ಕೆಲಸ. ಒಂದು ವೇಳೆ ಇವರನ್ನ ರಕ್ಷಣೆ ಮಾಡೋದಕ್ಕೆ ಹೋದರೆ ಹೈಕಮಾಂಡ್ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಹೈಕಮಾಂಡ್ ವಿರೋಧವನ್ನು ಕಟ್ಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವುದು ಕೂಡ ಅಷ್ಟು ಈಸಿಯಾದ ಕೆಲಸ ಅಲ್ಲ. ಇಬ್ಬರನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿಯೇ ಸಿದ್ದರಾಮಯ್ಯವರು ಒಂದು ಹಂತಕ್ಕೆ ಮೌನ ವಹಿಸಿರಬಹುದು ಅಂತ ನನಗನ್ನಿಸುತ್ತೆ ಪರ್ಸ್ನಲಿ. ಆದರೆ ಅವರು ಬಣದಲ್ಲಿರುವ ನಾಯಕರು ಮಾತ್ರ ಇದನ್ನು ಒಪ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಮಾತಾಡಲೇಬೇಕು. ಮಾತಾಡಿಲ್ಲ ಅಂತ ಆದರೆ ತಮ್ಮನ್ನು ರಕ್ಷಣೆ ಮಾಡೋರು ಯಾರು? ತಮ್ಮ ಕೈ ಹಿಡಿಯೋರು ಯಾರು? ತಮ್ಮ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋರು ಯಾರು ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರ ಮೇಲೆ ಕ್ರಮ ಆಯಿತು ಅಂತ ನೋಡಿದರೆ ರಾಜಣ್ಣ ಅವರಿಂದ ಶುರುವಾಯಿತು ಈ ಕ್ರಮ. ಅದಕ್ಕಿಂತ ಮೊದಲೇ ಒಬ್ಬ ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ರು. ಅದು ಬೇರೆ ಕೇಸ್ ಬಿಡಿ. ಬಳ್ಳಾರಿ ಜಿಲ್ಲೆಯಿಂದ ನಾಗೇಂದ್ರ ಅವರು ಕ್ರೀಡಾ ಖಾತೆಯನ್ನು ನಿರ್ವಹಿಸ್ತಾ ಇದ್ದರು. ಬಳ್ಳಾರಿ ಜಿಲ್ಲೆಯವರವರು ಅವರು ಒಂದು ಕೇಸ್ನಿಂದಾಗಿ ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು. ಅದಾದ ನಂತರ ರಾಜಣ್ಣ ಅವರು ಏಕಾಏಕಿ ದಿನ ಬೆಳಗಾಗೋದರಲ್ಲಿ ರಾಜಣ್ಣ ಅವರು ಸಹಕಾರ ಖಾತೆಯಿಂದ ಹೊರಬರ್ತಾರೆ. ಅದಾದ ನಂತರ ಗೋವಿಂದರಾಜು ಅವರ ಮೇಲೆ ಕ್ರಮ ಆಯಿತು. ನಸೀರ್ ಅಹಮದ್ ಮೇಲೆ ಕ್ರಮ ಆಯಿತು. ಜಮೀರ್ ಅವ್ರ ಮೇಲೂ ಕೂಡ ಒಂದು ಹಂತಕ್ಕೆ ಕ್ರಮ ಆಗುತ್ತೆ ಅನ್ನೋ ಮಾತಿತ್ತು. ಇದೆಲ್ಲದನ್ನು ಕೂಡ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೋಬೇಕಿತ್ತು. ಜಬ್ಬಾರ್ ಅವರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಅದನ್ನೂ ಕೂಡ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಂಡಿಲ್ಲ. ಮುಸ್ಲಿಂ ನಾಯಕರ ಮೇಲೆ ಹೈಕಮಾಂಡ್ ಪ್ರಹಾರ ಮಾಡ್ತಾ ಇದ್ರೂ ಕೂಡ, ಅಲ್ಪಸಂಖ್ಯಾತರ ನಾಯಕರ ಮೇಲೆ ಪ್ರಹಾರ ಆಗ್ತಾ ಇದ್ರೂ ಕೂಡ ಅದನ್ನು ಸಮರ್ಥನೆ ಮಾಡೋದಕ್ಕೆ ಸಿದ್ದರಾಮಯ್ಯವರು ಹೋಗ್ತಾ ಇಲ್ಲ ಅನ್ನೋದು ಇವರುಗಳ ಆರೋಪ. ಸಿದ್ದರಾಮಯ್ಯವರ ಈ ನಡೆಯನ್ನು ನೋಡಿದಂಥ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಮೇಲೆ ತಿರುಗಿ ಬಿದ್ದೇ ಬಿಟ್ಟರು. ಹೇಳಿ ಕೇಳಿ ಕೆ ಎನ್ ರಾಜಣ್ಣ ಅವರು ಏನಾದರೂ ಹೇಳ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ತಿರುಳಿದೆ, ಹುರುಳಿದೆ, ಸತ್ಯ ಹೇಳ್ತಾರೆ. ಬಾಯಿ ಬಿಟ್ಟರೆ ಬೆಂಕಿ ಉಂಡೆ ಉಳಿದ್ರೂ ಕೂಡ ಅದರಲ್ಲೊಂದಿಷ್ಟು ಸತ್ಯ ಇರುತ್ತೆ ಅಂತ ನೋಡ್ತಾ ಇದ್ವಿ. ಅದೇ ಸಿದ್ದರಾಮಯ್ಯವರ ಜೊತೆಗಿದ್ದಂತಹ ರಾಜಣ್ಣ ಇವತ್ತು ಸಿದ್ದರಾಮಯ್ಯವರ ಮೇಲೇ ವಾಗ್ಬಾಣವನ್ನು ಸುರಿಸ್ತಾ ಇದ್ದಾರೆ. ಅಥವಾ ಸತ್ಯವನ್ನು ಹೇಳ್ತಾ ಇದ್ದಾರೋ, ನಾನು ಇದು ಕೇವಲ ವಾಗ್ಬಾಣ ಅಂತಲೂ ಪರಿಗಣಿಸೋಕ್ಕೆ ಬರೋದಿಲ್ಲ. ಯಾಕೆಂದರೆ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಮಾತಾಡಿಲ್ಲ. ಮೊನ್ನೆ ತಾನೇ ಮಾತಾಡಿದಂಥ ರಾಜಣ್ಣ ಅವರು ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಅವ್ರ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಅಂತ ಅಷ್ಟೇ ಹೇಳಿದರು.
ಆದರೆ ಇವತ್ತು ಮತ್ತೊಂದು ಬಾಂಬನ್ನು ಸಿಡಿಸಿದ್ದಾರೆ, ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಸಿದ್ದರಾಮಯ್ಯವರಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ ಮಾಟ ಮಂತ್ರ ಮಾಡಿಸಿದ್ರಿಂದನೇ ಸಿದ್ದರಾಮಯ್ಯವರು ತುಟ್ಟಿಪೀಠಕ್ಕಂತ ಇಲ್ಲ, ಮಾತಾಡ್ತಾ ಇಲ್ಲ ಅನ್ನುವ ಬಾಂಬನ್ನು ಹಾಕಿದ್ದಾರೆ. ಹೌದು, ಅದು ನೋಡಿ, ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರು ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಪತ್ತೆ ಮಾಡ್ತಾ ಆಗಿರಬಹುದು ಅಂತ ಹೇಳಿ ಅದನ್ನ ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದರೂ ಪರಿಣಾಮ ಆಗಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ, ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ರಾಜಣ್ಣ ಅವರು ಈ ಹಿಂದೆ JDSಗೆ ಹೋಗ್ಬಿಡ್ತಾರೆ ಅಥವಾ BJPಗೆ ಹೋಗ್ಬಿಡ್ತಾರೆ, ಪಕ್ಷ ಬಿಡ್ತಾರೆ ಅಂತ ಮಾತೆಲ್ಲ ಒಂದಿಷ್ಟು ಇದ್ವು. ಆದರೆ ಸಂಪುಟ ವಿಸ್ತರಣೆ ವೇಳೆ ತಮಗೆ ಮತ್ತೆ ಸ್ಥಾನ ಸಿಗ್ಬೋದು, ಮತ್ತೆ ತಾನು ಮರಳಿ ಸಚಿವ ಸ್ಥಾನವನ್ನು ಪಡಿಬೋದು ಅನ್ನೋ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿದ್ದಾರೆ ಅನ್ನೋದು ಕೆಲವರು ಮಾತು. ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ. JDSಗೆ ಹೋಗ್ತಾರೋ ಅಥವಾ ಮತ್ತೊಂದು ಕಡೆ ಹೋಗ್ತಾರೋ ಅಥವಾ ಕಾಂಗ್ರೆಸ್ನಲ್ಲೇ ಉಳಿತಾರೋ ಅದು ಅಂತಿಮವಾಗಿ ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಒಂದು ಹಂತಕ್ಕೆ ಅವರ ಪುತ್ರ MLC ರಾಜೇಂದ್ರ ಅವರನ್ನ ಅಮಿತ್ ಶಾ ಅವ್ರ ಬಳಿ ಕಳಿಸಿದ್ದಂತೂ ಸತ್ಯ, ಅದರಲ್ಲೇನು ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಸೊ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಜೊತೆಗಿದ್ದಂಥ ಅಧಿಕಾರದಲ್ಲಿ ಈಗ ಇಲ್ದಿದ್ರೂ ಕೂಡ, ಕೇವಲ MLA ಆಗಿದ್ದರೂ ಕೂಡ ಮುಖ್ಯಮಂತ್ರಿಗಳ ಎಡಬಲದಲ್ಲೇ ಇರುವಂಥ ರಾಜಣ್ಣ ಇಂಥ ಒಂದು ಮಾತು ಹೇಳಿದ್ದು ಇದು ಕಾಂಗ್ರೆಸ್ ವಲಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. CM ಮಾತಾಡ್ತಾ ಇಲ್ಲ ಅನ್ನೋದನ್ನು ಅವ್ರಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ ವಲಯದಲ್ಲಿ ಅಥವಾ CM ವಲಯದಲ್ಲಿ ಭಾಳ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಹಾಗಾದ್ರೆ CM ಇದನ್ನೆಲ್ಲ ನಂಬ್ತಾರಾ? ಮಾಟ ಮಂತ್ರ ಮಾಡೋದನ್ನು, ಮತ್ತೊಂದನ್ನು CM ನಂಬ್ತಾರಾ ಕೇಳಿದರೆ ಸೈದ್ಧಾಂತಿಕವಾಗಿ ಅಥವಾ ಅವರಿಗೆ ಆ ರೀತಿಯಾದ ಯಾವುದೇ ನಂಬಿಕೆ ಇದ್ದಂಗೆ ಕಾಣ್ತಾ ಇಲ್ಲ. ಮತ್ತು ಅದ್ರ ಬಗ್ಗೆ CM ಅವರು ಇದುವರೆಗೂ ಎಲ್ಲೂ ಮಾತಾಡಿಲ್ಲ. ಆದರೆ ಅಲ್ಲಿ ಇಲ್ಲಿ ಒಬ್ಬೊಬ್ಬ ಶಾಸಕರು ಈಗ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ರಾಜಣ್ಣ ಅವರ ಹೇಳಿಕೆಗೆ ಮಾಗಡಿ ಬಾಲಕೃಷ್ಣ ಅವರು MLA, ಇವರು DK ಬಣದಲ್ಲಿ ಗುರುಸ್ಕೊಂಡಿರುವಂಥವ್ರು, ಅವ್ರು ಹೇಳ್ತಾರೆ CMಗೆ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ ರಾಜಣ್ಣೇ ಮಾಡಿಸಿರ್ಬೇಕೇ ಹೊರತು ಬೇರೆ ಯಾರೂ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಥವಾ ಅನ್ನೋ ಬಾಂಬನ್ನು ಹಾಕ್ಬಿಟ್ಟಿದ್ದಾರೆ. CMಗೆ ಏನಾದರೂ ಮಾಟ ಮಂತ್ರ ಮಾಡ್ಸೋಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನು ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಸೊ ನಮ್ಮ DCM ಅವರಂತೂ ನಿಮಗೆ ಗೊತ್ತಿದೆ, ಯಾವಾಗಲೂ ಬೇರೆ ಬೇರೆ ದೇವಾಲಯಗಳು, ತಮಿಳುನಾಡಿನ ದೇವಾಲಯ, ಗುವಾಹಟಿ, ಅಲ್ಲಿ ಇಲ್ಲಿ ಬೇರೆ ಬೇರೆ ಸ್ಥಳೀಯ ದೇವಾಲಯಗಳಿಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ದೇವಾಲಯಗಳಿಗೆ ಹೋಗ್ತಾನೆ ಇರ್ತಾರೆ. ಕೇರಳಕ್ಕೂ ಹಿಂದೊಮ್ಮೆ ಹೋಗಿ ಬಂದಿದ್ದರು. ಆದರೆ ಮುಖ್ಯಮಂತ್ರಿಗಳು ಆ ರೀತಿ ದೇವಾಲಯಕ್ಕೆ ಹೋಗೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಅಂತಲೇ ಹೇಳ್ಬೋದು. ಎಲ್ಲೋ ಆ ಕ್ಷೇತ್ರಕ್ಕೆ ಹೋದಾಗ, ಮತ್ತೊಂದು ಕಡೆ ಹೋದಾಗ ವಿಸಿಟ್ ಮಾಡ್ಬೋದು. ಆದರೆ ದೇವಾಲಯಕ್ಕೆ ಹೋಗಬೇಕು ಅನ್ನೋ ಕಾರಣವನ್ನೇ ಇಟ್ಕೊಂಡು ಹೋಗೋದು ಕಡಿಮೆ. ಈ ರಾಜಣ್ಣ ಅವ್ರ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಒಪ್ತಾರ ಕೇಳಿದ್ರೆ ಅದು ಗೊತ್ತಿಲ್ಲ. ಅದಕ್ಕೆ ಎಲ್ಲೂ ಕೂಡ ಅವ್ರು ರಿಯಾಕ್ಟ್ ಮಾಡಿಲ್ಲ, ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋ ಮಾತಿಗೆ. ಆದರೆ ರಾಜಣ್ಣ ಅವರಂತೂ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ, CM ಅವ್ರಿಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದು, ಹಾಗಾಗಿಯೇ ನಮ್ಮನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ನಮ್ಮ ನಾಯಕರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಸೊ ಇದು ರಾಜಕೀಯ ವಲಯದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿ ಬೇರೆ ಎಲ್ಲ ನಾಯಕರು ಮಾತಾಡ್ಕೊಳ್ಳೋಂಗಾಗಿದೆ. CM ಮೌನದ ಬಗ್ಗೆನೇ ಈಗ ಎಲ್ಲರೂ ಪ್ರಶ್ನೆಯನ್ನಿಡ್ತಾ ಇದ್ದಾರೆ. ಯಾಕಾಗಿ ಈ ಮೌನವನ್ನು ತಾಳಿದ್ರು ಅನ್ನೋದು ಎಲ್ರಿಗೂ ಇರುವಂಥ ಪ್ರಶ್ನೆ. ಒಂದನ್ನು ಹೇಳಿದೆ ನಾನು, ಒಂಥರ ಸೇಫ್ ಗೇಮನ್ನು ಆಡೋದು ಇರ್ಬೋದಾ ಅಂದ್ಕೊಂಡಿದ್ರೆ ಖಂಡಿತ ಅದು ಒಂದು ಸಾಧ್ಯತೆಗಳಿರ್ಬೋದು. ಯಾಕೆಂದರೆ ಹೈಕಮಾಂಡ್ ವಿರುದ್ಧ ಈಗ ಮಾತಾಡೋದು ಸಾಧ್ಯ ಇಲ್ಲ. ಇವರೆಲ್ಲರೂ
ಈಗ ಕ್ರಮ ಆಗಿರೋರು ಯಾರ ಮೇಲೆ ಅಂತ ನೋಡಿದರೆ ಎಲ್ಲರ ಮೇಲೂ ಒಂದೊಂದು ಆರೋಪಗಳು ಇಟ್ಕೊಂಡಿದೆ. ಹೈಕಮಾಂಡ್ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದೆ. ಜಬ್ಬಾರ್ ಇರ್ಬೋದು, ರಾಜಣ್ಣ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇವರೆಲ್ಲರ ಮೇಲೆ ಕ್ರಮ ಆಗಿದೆ ಅನ್ನೋ ಕಾರಣಕ್ಕೆ ಸಿ ಎಂ ಇವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕಾಗುತ್ತಾ? ಖಂಡಿತ ಆಗಲ್ಲ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಏನೇನಾಯಿತು ಅನ್ನುವ ಅಂಶಗಳನ್ನು ಪರಿಗಣಿಸಿಯೇ ಮುಸ್ಲಿಂ ನಾಯಕರ ಮೇಲೂ ಕೂಡ ಹೈಕಮಾಂಡ್ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನು ನಡೆಸ್ತು. ಸೊ ಈಗ ಹೈಕಮಾಂಡ್ ವಿರೋಧ ಕಟ್ಕೊಳಕ್ಕೆ ಬರುತ್ತಾ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಇದೊಂದು ಸೇಫ್ ಗೇಮ್ ಅಂತಲೇ ಹೇಳ್ಬೋದು. ಸಿ ಎಂ ಅವರು ಮೌನ ವಹಿಸಿದ್ದನ್ನು. ರಾಜಣ್ಣ ಮಾತ್ರ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಸಿ ಎಂ ಈ ಬಗ್ಗೆ ಮಾತಾಡಲೇಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ. ಇದರ ನಡುವೆ ಒಂದಿಷ್ಟು 2-3 ಬಾರಿ ಗೆದ್ದಂಥ ಶಾಸಕರು ಡೆಲ್ಲಿ ಕದವನ್ನು ತಟ್ಟಿ ಬಂದಿದ್ದಾರೆ. ತಮಗೀಗ ಸಚಿವ ಸ್ಥಾನ ಬೇಕು ಅಂತ. ಮೊದಲ ಬಾರಿ ಗೆದ್ದವರು ಕೂಡ ತಮಗೆ 5-6 ಸ್ಥಾನ ಕೊಡಿ ಅಂತ ಈಗಾಗಲೇ ದುಂಬಾಲು ಬಿದ್ದಿದ್ರು. ಇದೆಲ್ಲದೂ ನಡೀತಾ ಇದೆ. ಈಗಿರುವಂಥ ಕುತೂಹಲ, ಎಲೆಕ್ಷನ್ ನಂತರ ಸಿ ಎಂ ಬದಲಾವಣೆಗೆ ಕೈ ಹಾಕುತ್ತೋ ಹೈಕಮಾಂಡ್ ಅಥವಾ ಮಂತ್ರಿಮಂಡಲ ವಿಸ್ತರಣೆ ಮಾಡುತ್ತೋ ಅನ್ನೋದಷ್ಟೇ. ಸಿ ಎಂ ಮೌನ ಸರಿಯಾಗಿಯೇ ಇದೆ ಅಂತ ಕಾಣಿಸುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಜೇನುಗೂಡಿ ಕಲ್ಲೊಡೆಯೋದು ಬೇಡ ಅನ್ನುವ ನಿರ್ಧಾರಕ್ಕೆ ಸಿ ಎಂ ಬಂದಿರ್ಬೋದು, ಅಥವಾ ಆ ರೀತಿ ಮಾತನಾಡಿ ಯಾಕೆ ಸಿಕ್ಕಾಕೊಳ್ಳಬೇಕು ಅನ್ನುವ ನಿರ್ಧಾರಕ್ಕೆ ಸಿ ಎಂ ಅವರು ಬಂದಿರ್ಬೋದು. ಆದರೆ ಸಿ ಎಂ ಅಕ್ಕಪಕ್ಕ ಇದ್ದವರಿಗಂತೂ ಒಂದು ರೀತಿಯಲ್ಲಿ ಇದು ನಡುಕ. ಯಾಕೆಂದರೆ ನಮ್ಮ ಪರವಾಗಿ ನಿಲ್ತಾ ಇಲ್ಲ, ನಾವೇನು ಮಾಡೋದು ಅನ್ನೋ ಪ್ರಶ್ನೆ ಅವರಲ್ಲಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.